ಇಸ್ತಾ ಇದ್ದ 3.30 ಲಕ್ಷ ಜಪ್ತಿ ಮಾಡಲಾಗಿದೆ. ಗುಗ್ಗಲಮರಿ ಚೆಕ್ ಪೋಸ್ಟ್ ಅಲ್ಲಿ ಹಣ ಸೀಸ್ ಆಗಿದೆ. ಬಾಗಲಕೋಟೆ ಜಿಲ್ಲೆಯ ಇಳಕಲ್ನ ಗುಗ್ಗಲಮರಿಯಲ್ಲಿ ನಡೆದಿರುವಂತಹ ಘಟನೆ. ಬಾಗಲಕೋಟೆ ಕ್ಷೇತ್ರದ ಉಪಚುನಾವಣೆಯ ಹಿನ್ನೆಲೆ ಚೆಕ್ ಪೋಸ್ಟ್ಗಳಲ್ಲಿ ಅಧಿಕಾರಿಗಳು ತಪಾಸಣೆಯನ್ನ ಮಾಡ್ತಾ ಇದ್ದಾರೆ. ತಪಾಸಣೆ ಮಾಡ್ತಾ ಇದ್ದಾಗ ದಾಖಲೆ ಇಲ್ಲದೆ 3,30,000 ರೂಪಾಯಿಯನ್ನ ಸಾಗಿಸ್ತಾ ಇದ್ರು. ಈ ಸಂದರ್ಭದಲ್ಲಿ ದಾಖಲೆ ಕೇಳಿದಾಗ ದಾಖಲೆ ಇರಲಿಲ್ಲ ಅವ್ರ ಹತ್ರ. ಹಿಂಗಾಗಿ ಆ ಹಣವನ್ನ ಸೀಸ್ ಮಾಡಿದ್ದಾರೆ. ತಮಿಳುನಾಡು ಮೂಲದ ಕಾರಲ್ಲಿ ಇದ್ದಂತಹ ಹಣ ಜಪ್ತಿ ಆಗಿರೋದು. ಈಗ ಉಪಚುನಾವಣೆಯ ಭರಾಟೆ. ಇದರ ಮಧ್ಯೆ ಈ ರೀತಿ ಪೊಲೀಸರು ಚೆಕ್ ಪೋಸ್ಟ್ಗಳನ್ನು ಹಾಕಿಕೊಂಡು ಚೆಕ್ ಮಾಡ್ತಾ ಇದ್ದಾರೆ. ಬಾಗಲಕೋಟೆ ಕ್ಷೇತ್ರದ ಉಪಚುನಾವಣೆ ಹಿನ್ನೆಲೆ ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದಂತಹ 3.30 ಲಕ್ಷ ರೂಪಾಯಿಯನ್ನ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ತಮಿಳುನಾಡು ಮೂಲದ ಕಾರಲ್ಲಿದ್ದಂತಹ ಹಣ ಜಪ್ತಿ ಆಗಿರುವಂತದ್ದು. ಇದು ಯಾವೂರಿಂದ ಎಲ್ಲಿಗೆ ಹೋಗ್ತಾ ಇತ್ತು, ಏನು ಎತ್ತ ಅನ್ನೋದರ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಪ್ರತಿನಿಧಿ ಸಿದ್ದು ಈಗ ಫೋನ್ ಸಂಪರ್ಕದಲ್ಲಿ. ಸಿದ್ದು, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಏನಾಗಲೇ ಉಪಚುನಾವಣೆಯ ಒಂದು ನೀತಿ ಸಂಹಿತೆ ಜಾರಿಯಲ್ಲಿದ್ದಾಗಲೇ ನೀತಿ ಸಂಹಿತೆ ಉಲ್ಲಂಘಿಸಿದಂತ ಏನು ಸಾಗಣೆ ಮಾಡ್ತಿರ್ತಕ್ಕಂಥ ಹಣವನ್ನು 3,30,000 ರೂಪಾಯಿಗಳನ್ನ ಏನು ಹಣ ಜಪ್ತಿ ಮಾಡಿ ಗುಗ್ಗಲಮರಿ ಚೆಕ್ ಪೋಸ್ಟ್ ನಲ್ಲಿ ಈ ಒಂದು ಜಪ್ತಿ ಮಾಡಲಾಗಿದೆ. ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕಿನ ಗುಗ್ಗಲಮರಿ ಗ್ರಾಮದ ಚೆಕ್ ಪೋಸ್ಟ್ ನಲ್ಲಿ ನಡೆದಿದೆ ಎನ್ನಲಾಗ್ತಾ ಇದೆ. ಜೊತೆಗೆ ಕುಷ್ಟಗಿಯಿಂದ ಬಾಗಲಕೋಟೆ ಮಾರ್ಗವಾಗಿ ಹೊರಟಿದ್ದ ಒಂದು ಏನು ಕಾರ್ನಲ್ಲಿದ್ದಂತ ಈ ಹಣ ಯಾವುದೇ ಒಂದು ದಾಖಲಾತಿಗಳನ್ನ ಇಲ್ಲದೆ ಈ ಒಂದು ಹಣವನ್ನು ಸಾಗಿಸಲಾಗುತ್ತಿತ್ತು ಅನ್ನುವಂತ ಕಾರಣಕ್ಕೋಸ್ಕರ ಏನು ಫ್ಲೈಯಿಂಗ್ ಸ್ಕ್ವಾಡ್ಗಳು ಇವುಗಳನ್ನು ಸೀಜ್ ಮಾಡಿ ದಾಖಲಾತಿಗಳನ್ನು ಕೂಡ ಪರಿಶೀಲನೆ ಮಾಡಿದಾಗ ದಾಖಲಾತಿ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಹಣವನ್ನು ವಶಪಡಿಸಿಕೊಂಡಿದ್ದಾರೆ. ದಾಖಲಾತಿ ತಂದ ನಂತರ ಸೂಕ್ತವಾದ ದಾಖಲಾತಿಗಳನ್ನ ತೋರಿಸಿದ್ರೆ ನಿಮಗೆ ಹಣ ಕೊಡ್ತೀವಿ ಅನ್ನುವಂತ ಒಂದು ಮಾತನ್ನು ಹೇಳಿದ್ದಾರೆ ಅನ್ನುವಂಥದ್ದು ಕೂಡ ಕೇಳಿ ಬರ್ತದೆ. ಒಟ್ಟಿನಲ್ಲಿ ಬಾಗಲಕೋಟೆಯ ಒಂದು ಈ ಜಿಲ್ಲಾದ್ಯಂತ ಎಲ್ಲಾ ಕಡೆಗೂ ಚೆಕ್ ಪೋಸ್ಟ್ಗಳ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ಕೂಡ ಯಾವುದೇ ಒಂದು ವ್ಯವಹಾರಕ್ಕೆ ಹೋಗ್ಬೇಕಂದ್ರು ಸಾಕಷ್ಟು ಈಗಾಗಲೇ ಏನು ಚೆಕ್ ಪೋಸ್ಟ್ ಅಧಿಕಾರಿಗಳ ಫ್ಲೈಯಿಂಗ್ ಸ್ಕ್ವಾಡ್ಗಳು ಕೂಡ ಈ ಒಂದು ಹಣ ಹಿಡಿಯುವಂತದ್ದು ಮಾಡ್ತಾ ಇದ್ದಾರೆ. ಹೀಗಾಗಿ ಸಾರ್ವಜನಿಕರು ಕೂಡ ಬಹಳ ತೊಂದರೆ ಆಗ್ತಾ ಇದೆ ಅಂತ ಇದ್ದಾರೆ. ಆದ್ರೆ ದಾಖಲಾತಿಗಳು ಇರ್ಲಾರ್ದೇನೆ ಯಾವುದೇ ತಗೊಂಡೋದ್ರು ಕೂಡ ಇವತ್ತಿನ ದಿವಸ ಸೀಸ್ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಪಾಟೀಲ್, ಓಕೆ, ಥ್ಯಾಂಕ್ ಯು ಸಿದ್ದು ಮಾಹಿತಿಗಾಗಿ. ಇಸ್ತಾ ಇದ್ದ 3.30 ಲಕ್ಷ ಜಪ್ತಿ ಮಾಡಲಾಗಿದೆ. ಗುಗ್ಗಲಮರಿ ಚೆಕ್ ಪೋಸ್ಟ್ ಅಲ್ಲಿ ಹಣ ಸೀಸ್ ಆಗಿದೆ. ಬಾಗಲಕೋಟೆ ಜಿಲ್ಲೆಯ ಇಳಕಲ್ನ ಗುಗ್ಗಲಮರಿಯಲ್ಲಿ ನಡೆದಿರುವಂತಹ ಘಟನೆ. ಬಾಗಲಕೋಟೆ ಕ್ಷೇತ್ರದ ಉಪಚುನಾವಣೆಯ ಹಿನ್ನೆಲೆ ಚೆಕ್ ಪೋಸ್ಟ್ಗಳಲ್ಲಿ ಅಧಿಕಾರಿಗಳು ತಪಾಸಣೆಯನ್ನ ಮಾಡ್ತಾ ಇದ್ದಾರೆ. ತಪಾಸಣೆ ಮಾಡ್ತಾ ಇದ್ದಾಗ ದಾಖಲೆ ಇಲ್ಲದೆ 3,30,000 ರೂಪಾಯಿಯನ್ನ ಸಾಗಿಸ್ತಾ ಇದ್ರು. ಈ ಸಂದರ್ಭದಲ್ಲಿ ದಾಖಲೆ ಕೇಳಿದಾಗ ದಾಖಲೆ ಇರಲಿಲ್ಲ ಅವ್ರ ಹತ್ರ. ಹಿಂಗಾಗಿ ಆ ಹಣವನ್ನ ಸೀಸ್ ಮಾಡಿದ್ದಾರೆ. ತಮಿಳುನಾಡು ಮೂಲದ ಕಾರಲ್ಲಿ ಇದ್ದಂತಹ ಹಣ ಜಪ್ತಿ ಆಗಿರೋದು. ಈಗ ಉಪಚುನಾವಣೆಯ ಭರಾಟೆ. ಇದರ ಮಧ್ಯೆ ಈ ರೀತಿ ಪೊಲೀಸರು ಚೆಕ್ ಪೋಸ್ಟ್ಗಳನ್ನು ಹಾಕಿಕೊಂಡು ಚೆಕ್ ಮಾಡ್ತಾ ಇದ್ದಾರೆ. ಬಾಗಲಕೋಟೆ ಕ್ಷೇತ್ರದ ಉಪಚುನಾವಣೆ ಹಿನ್ನೆಲೆ ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದಂತಹ 3.30 ಲಕ್ಷ ರೂಪಾಯಿಯನ್ನ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ತಮಿಳುನಾಡು ಮೂಲದ ಕಾರಲ್ಲಿದ್ದಂತಹ ಹಣ ಜಪ್ತಿ ಆಗಿರುವಂತದ್ದು. ಇದು ಯಾವೂರಿಂದ ಎಲ್ಲಿಗೆ ಹೋಗ್ತಾ ಇತ್ತು, ಏನು ಎತ್ತ ಅನ್ನೋದರ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಪ್ರತಿನಿಧಿ ಸಿದ್ದು ಈಗ ಫೋನ್ ಸಂಪರ್ಕದಲ್ಲಿ. ಸಿದ್ದು, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಏನಾಗಲೇ ಉಪಚುನಾವಣೆಯ ಒಂದು ನೀತಿ ಸಂಹಿತೆ ಜಾರಿಯಲ್ಲಿದ್ದಾಗಲೇ ನೀತಿ ಸಂಹಿತೆ ಉಲ್ಲಂಘಿಸಿದಂತ ಏನು ಸಾಗಣೆ ಮಾಡ್ತಿರ್ತಕ್ಕಂಥ ಹಣವನ್ನು 3,30,000 ರೂಪಾಯಿಗಳನ್ನ ಏನು ಹಣ ಜಪ್ತಿ ಮಾಡಿ ಗುಗ್ಗಲಮರಿ ಚೆಕ್ ಪೋಸ್ಟ್ ನಲ್ಲಿ ಈ ಒಂದು ಜಪ್ತಿ ಮಾಡಲಾಗಿದೆ. ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕಿನ ಗುಗ್ಗಲಮರಿ ಗ್ರಾಮದ ಚೆಕ್ ಪೋಸ್ಟ್ ನಲ್ಲಿ ನಡೆದಿದೆ ಎನ್ನಲಾಗ್ತಾ ಇದೆ. ಜೊತೆಗೆ ಕುಷ್ಟಗಿಯಿಂದ ಬಾಗಲಕೋಟೆ ಮಾರ್ಗವಾಗಿ ಹೊರಟಿದ್ದ ಒಂದು ಏನು ಕಾರ್ನಲ್ಲಿದ್ದಂತ ಈ ಹಣ ಯಾವುದೇ ಒಂದು ದಾಖಲಾತಿಗಳನ್ನ ಇಲ್ಲದೆ ಈ ಒಂದು ಹಣವನ್ನು ಸಾಗಿಸಲಾಗುತ್ತಿತ್ತು ಅನ್ನುವಂತ ಕಾರಣಕ್ಕೋಸ್ಕರ ಏನು ಫ್ಲೈಯಿಂಗ್ ಸ್ಕ್ವಾಡ್ಗಳು ಇವುಗಳನ್ನ ಸೀಜ್ ಮಾಡಿ ದಾಖಲಾತಿಗಳನ್ನು ಕೂಡ ಪರಿಶೀಲನೆ ಮಾಡಿದಾಗ ದಾಖಲಾತಿ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಹಣವನ್ನು ವಶಪಡಿಸಿಕೊಂಡಿದ್ದಾರೆ. ದಾಖಲಾತಿ ತಂದ ನಂತರ ಸೂಕ್ತವಾದ ದಾಖಲಾತಿಗಳನ್ನ ತೋರಿಸಿದ್ರೆ ನಿಮಗೆ ಹಣ ಕೊಡ್ತೀವಿ ಅನ್ನುವಂತ ಒಂದು ಮಾತನ್ನು ಹೇಳಿದ್ದಾರೆ ಅನ್ನುವಂಥದ್ದು ಕೂಡ ಕೇಳಿ ಬರ್ತದೆ. ಒಟ್ಟಿನಲ್ಲಿ ಬಾಗಲಕೋಟೆಯ ಒಂದು ಈ ಜಿಲ್ಲಾದ್ಯಂತ ಎಲ್ಲಾ ಕಡೆಗೂ ಚೆಕ್ ಪೋಸ್ಟ್ಗಳ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ಕೂಡ ಯಾವುದೇ ಒಂದು ವ್ಯವಹಾರಕ್ಕೆ ಹೋಗ್ಬೇಕಂದ್ರು ಸಾಕಷ್ಟು ಈಗಾಗಲೇ ಏನು ಚೆಕ್ ಪೋಸ್ಟ್ ಅಧಿಕಾರಿಗಳ ಫ್ಲೈಯಿಂಗ್ ಸ್ಕ್ವಾಡ್ಗಳು ಕೂಡ ಈ ಒಂದು ಹಣ ಹಿಡಿಯುವಂತದ್ದು ಮಾಡ್ತಾ ಇದ್ದಾರೆ. ಹೀಗಾಗಿ ಸಾರ್ವಜನಿಕರು ಕೂಡ ಬಹಳ ತೊಂದರೆ ಆಗ್ತಾ ಇದೆ ಅಂತ ಇದ್ದಾರೆ. ಆದ್ರೆ ದಾಖಲಾತಿಗಳು ಇರ್ಲಾರ್ದೇನೆ ಯಾವುದೇ ತಗೊಂಡೋದ್ರು ಕೂಡ ಇವತ್ತಿನ ದಿವಸ ಸೀಸ್ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಪಾಟೀಲ್, ಓಕೆ, ಥ್ಯಾಂಕ್ ಯು ಸಿದ್ದು ಮಾಹಿತಿಗಾಗಿ. ಇಸ್ತಾ ಇದ್ದ 3.30 ಲಕ್ಷ ಜಪ್ತಿ ಮಾಡಲಾಗಿದೆ. ಗುಗ್ಗಲಮರಿ ಚೆಕ್ ಪೋಸ್ಟ್ ಅಲ್ಲಿ ಹಣ ಸೀಸ್ ಆಗಿದೆ.
ಬಾಗಲಕೋಟೆ ಜಿಲ್ಲೆಯ ಇಳಕಲ್ನ ಗುಗ್ಗಲಮರಿ ಇಲ್ಲಿ ನಡೆದಿರುವಂತಹ ಘಟನೆ ಬಾಗಲಕೋಟೆ ಕ್ಷೇತ್ರದ ಉಪಚುನಾವಣೆಯ ಹಿನ್ನೆಲೆ ಚೆಕ್ ಪೋಸ್ಟ್ಗಳಲ್ಲಿ ಅಧಿಕಾರಿಗಳು ತಪಾಸಣೆಯನ್ನ ಮಾಡ್ತಾ ಇದ್ದಾರೆ. ತಪಾಸಣೆ ಮಾಡ್ತಾ ಇದ್ದಾಗ ದಾಖಲೆ ಇಲ್ಲದೆ 3,30,000 ರೂಪಾಯಿಯನ್ನ ಸಾಗಿಸ್ತಾ ಇದ್ರು. ಈ ಸಂದರ್ಭದಲ್ಲಿ ದಾಖಲೆ ಕೇಳಿದಾಗ ದಾಖಲೆ ಇರಲಿಲ್ಲ ಅವರ, ಹಿಂಗಾಗಿ ಆ ಹಣವನ್ನ ಸೀಸ್ ಮಾಡಿದ್ದಾರೆ. ತಮಿಳುನಾಡು ಮೂಲದ ಕಾರಲ್ಲಿ ಇದ್ದಂತಹ ಹಣ ಜಪ್ತಿ ಆಗಿರೋದು. ಈಗ ಉಪಚುನಾವಣೆ ಭರಾಟೆ, ಇದರ ಮಧ್ಯೆ ಈ ರೀತಿ ಪೊಲೀಸರು ಚೆಕ್ ಪೋಸ್ಟ್ಗಳನ್ನು ಹಾಕಿಕೊಂಡು ಚೆಕ್ ಮಾಡ್ತಾ ಇದ್ದಾರೆ. ಬಾಗಲಕೋಟೆ ಕ್ಷೇತ್ರದ ಉಪಚುನಾವಣೆ ಹಿನ್ನೆಲೆ ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದಂತಹ 3.30 ಲಕ್ಷ ರೂಪಾಯಿಯನ್ನ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ತಮಿಳುನಾಡು ಮೂಲದ ಕಾರಲ್ಲಿದ್ದಂತಹ ಹಣ ಜಪ್ತಿ ಆಗಿರುವಂತದ್ದು. ಇದು ಯಾವೂರಿಂದ ಎಲ್ಲಿಗೆ ಹೋಗ್ತಾ ಇತ್ತು, ಏನು ಎತ್ತ ಅನ್ನೋದರ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಪ್ರತಿನಿಧಿ ಸಿದ್ದು ಈಗ ಫೋನ್ ಸಂಪರ್ಕದಲ್ಲಿ. ಸಿದ್ದು, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಏನಾಗಲೇ ಉಪಚುನಾವಣೆಯ ಒಂದು ನೀತಿ ಸಂಹಿತೆ ಜಾರಿಯಲ್ಲಿದ್ದಾಗಲೇ ನೀತಿ ಸಂಹಿತೆ ಉಲ್ಲಂಘಿಸಿದಂತ ಏನು ಸಾಗಣೆ ಮಾಡ್ತಿರ್ತಕ್ಕಂಥ ಹಣವನ್ನು 3,30,000 ರೂಪಾಯಿಗಳನ್ನ ಏನು ಹಣ ಜಪ್ತಿ ಮಾಡಿ ಗುಗ್ಗಲಮರಿ ಚೆಕ್ ಪೋಸ್ಟ್ ನಲ್ಲಿ ಈ ಒಂದು ಜಪ್ತಿ ಮಾಡಲಾಗಿದೆ. ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕಿನ ಗುಗ್ಗಲಮರಿ ಗ್ರಾಮದ ಚೆಕ್ ಪೋಸ್ಟ್ ನಲ್ಲಿ ನಡೆದಿದೆ ಎನ್ನಲಾಗ್ತಾ ಇದೆ. ಜೊತೆಗೆ ಕುಷ್ಟಗಿಯಿಂದ ಬಾಗಲಕೋಟೆ ಮಾರ್ಗವಾಗಿ ಹೊರಟಿದ್ದ ಒಂದು ಏನು ಕಾರ್ನಲ್ಲಿದ್ದಂತ ಈ ಹಣ ಯಾವುದೇ ಒಂದು ದಾಖಲಾತಿಗಳನ್ನ ಇಲ್ಲದೆ ಈ ಒಂದು ಹಣವನ್ನು ಸಾಗಿಸಲಾಗುತ್ತಿತ್ತು ಅನ್ನುವಂತ ಕಾರಣಕ್ಕೋಸ್ಕರ ಏನು ಫ್ಲೈಯಿಂಗ್ ಸ್ಕ್ವಾಡ್ಗಳು ಇವುಗಳನ್ನ ಸೀಜ್ ಮಾಡಿ ದಾಖಲಾತಿಗಳನ್ನು ಕೂಡ ಪರಿಶೀಲನೆ ಮಾಡಿದಾಗ ದಾಖಲಾತಿ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಹಣವನ್ನು ವಶಪಡಿಸಿಕೊಂಡಿದ್ದಾರೆ. ದಾಖಲಾತಿ ತಂದ ನಂತರ ಸೂಕ್ತವಾದ ದಾಖಲಾತಿಗಳನ್ನ ತೋರಿಸಿದ್ರೆ ನಿಮಗೆ ಹಣ ಕೊಡ್ತೀವಿ ಅನ್ನುವಂತ ಒಂದು ಮಾತನ್ನು ಹೇಳಿದ್ದಾರೆ ಅನ್ನುವಂಥದ್ದು ಕೂಡ ಕೇಳಿ ಬರ್ತದೆ. ಒಟ್ಟಿನಲ್ಲಿ ಬಾಗಲಕೋಟೆಯ ಒಂದು ಈ ಜಿಲ್ಲಾದ್ಯಂತ ಎಲ್ಲಾ ಕಡೆಗೂ ಚೆಕ್ ಪೋಸ್ಟ್ಗಳ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ಕೂಡ ಯಾವುದೇ ಒಂದು ವ್ಯವಹಾರಕ್ಕೆ ಹೋಗ್ಬೇಕಂದ್ರು ಸಾಕಷ್ಟು ಈಗಾಗಲೇ ಏನು ಚೆಕ್ ಪೋಸ್ಟ್ ಅಧಿಕಾರಿಗಳ ಫ್ಲೈಯಿಂಗ್ ಸ್ಕ್ವಾಡ್ಗಳು ಕೂಡ ಈ ಒಂದು ಹಣ ಹಿಡಿಯುವಂತದ್ದು ಮಾಡ್ತಾ ಇದ್ದಾರೆ. ಹೀಗಾಗಿ ಸಾರ್ವಜನಿಕರು ಕೂಡ ಬಹಳ ತೊಂದರೆ ಆಗ್ತಾ ಇದೆ ಅಂತ ಇದ್ದಾರೆ. ಆದ್ರೆ ದಾಖಲಾತಿಗಳು ಇರ್ಲಾರ್ದೇನೆ ಯಾವುದೇ ತಗೊಂಡು ಹೋದ್ರು ಕೂಡ ಇವತ್ತಿನ ದಿವಸ ಸೀಸ್ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಪಾಟೀಲ್, ಓಕೆ, ಥ್ಯಾಂಕ್ ಯು ಸಿದ್ದು ಮಾಹಿತಿಗಾಗಿ. ಇದ್ದ 3.30 ಲಕ್ಷ ಜಪ್ತಿ ಮಾಡಲಾಗಿದೆ. ಗುಗ್ಗಲಮರಿ ಚೆಕ್ ಪೋಸ್ಟ್ ಅಲ್ಲಿ ಹಣ ಸೀಸ್ ಆಗಿದೆ. ಬಾಗಲಕೋಟೆ ಜಿಲ್ಲೆಯ ಇಳಕಲ್ನ ಗುಗ್ಗಲಮರಿ ಇಲ್ಲಿ ನಡೆದಿರುವಂತಹ ಘಟನೆ ಬಾಗಲಕೋಟೆ ಕ್ಷೇತ್ರದ ಉಪಚುನಾವಣೆಯ ಹಿನ್ನೆಲೆ ಚೆಕ್ ಪೋಸ್ಟ್ಗಳಲ್ಲಿ ಅಧಿಕಾರಿಗಳು ತಪಾಸಣೆಯನ್ನ ಮಾಡ್ತಾ ಇದ್ದಾರೆ. ತಪಾಸಣೆ ಮಾಡ್ತಾ ಇದ್ದಾಗ ದಾಖಲೆ ಇಲ್ಲದೆ 3,30,000 ರೂಪಾಯಿಯನ್ನ ಸಾಗಿಸ್ತಾ ಇದ್ರು. ಈ ಸಂದರ್ಭದಲ್ಲಿ ದಾಖಲೆ ಕೇಳಿದಾಗ ದಾಖಲೆ ಇರಲಿಲ್ಲ ಅವರ, ಹಿಂಗಾಗಿ ಆ ಹಣವನ್ನ ಸೀಸ್ ಮಾಡಿದ್ದಾರೆ. ತಮಿಳುನಾಡು ಮೂಲದ ಕಾರಲ್ಲಿ ಇದ್ದಂತಹ ಹಣ ಜಪ್ತಿ ಆಗಿರೋದು. ಈಗ ಉಪಚುನಾವಣೆ ಭರಾಟೆ, ಇದರ ಮಧ್ಯೆ ಈ ರೀತಿ ಪೊಲೀಸರು ಚೆಕ್ ಪೋಸ್ಟ್ಗಳನ್ನು ಹಾಕಿಕೊಂಡು ಚೆಕ್ ಮಾಡ್ತಾ ಇದ್ದಾರೆ. ಬಾಗಲಕೋಟೆ ಕ್ಷೇತ್ರದ ಉಪಚುನಾವಣೆ ಹಿನ್ನೆಲೆ ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದಂತಹ 3.30 ಲಕ್ಷ ರೂಪಾಯಿಯನ್ನ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ತಮಿಳುನಾಡು ಮೂಲದ ಕಾರಲ್ಲಿದ್ದಂತಹ ಹಣ ಜಪ್ತಿ ಆಗಿರುವಂತದ್ದು. ಇದು ಯಾವೂರಿಂದ ಎಲ್ಲಿಗೆ ಹೋಗ್ತಾ ಇತ್ತು, ಏನು ಎತ್ತ ಅನ್ನೋದರ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಪ್ರತಿನಿಧಿ ಸಿದ್ದು ಈಗ ಫೋನ್ ಸಂಪರ್ಕದಲ್ಲಿ. ಸಿದ್ದು, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಏನಾಗಲೇ ಉಪಚುನಾವಣೆಯ ಒಂದು ನೀತಿ ಸಂಹಿತೆ ಜಾರಿಯಲ್ಲಿದ್ದಾಗಲೇ ನೀತಿ ಸಂಹಿತೆ ಉಲ್ಲಂಘಿಸಿದಂತ ಏನು ಸಾಗಣೆ ಮಾಡ್ತಿರ್ತಕ್ಕಂಥ ಹಣವನ್ನು 3,30,000 ರೂಪಾಯಿಗಳನ್ನ ಏನು ಹಣ ಜಪ್ತಿ ಮಾಡಿ ಗುಗ್ಗಲಮರಿ ಚೆಕ್ ಪೋಸ್ಟ್ ನಲ್ಲಿ ಈ ಒಂದು ಜಪ್ತಿ ಮಾಡಲಾಗಿದೆ. ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕಿನ ಗುಗ್ಗಲಮರಿ ಗ್ರಾಮದ ಚೆಕ್ ಪೋಸ್ಟ್ ನಲ್ಲಿ ನಡೆದಿದೆ ಎನ್ನಲಾಗ್ತಾ ಇದೆ. ಜೊತೆಗೆ ಕುಷ್ಟಗಿಯಿಂದ ಬಾಗಲಕೋಟೆ ಮಾರ್ಗವಾಗಿ ಹೊರಟಿದ್ದ ಒಂದು ಏನು ಕಾರ್ನಲ್ಲಿದ್ದಂತ ಈ ಹಣ ಯಾವುದೇ ಒಂದು ದಾಖಲಾತಿಗಳನ್ನ ಇಲ್ಲದೆ ಈ ಒಂದು ಹಣವನ್ನು ಸಾಗಿಸಲಾಗುತ್ತಿತ್ತು ಅನ್ನುವಂತ ಕಾರಣಕ್ಕೋಸ್ಕರ ಏನು ಫ್ಲೈಯಿಂಗ್ ಸ್ಕ್ವಾಡ್ಗಳು ಇವುಗಳನ್ನ ಸೀಜ್ ಮಾಡಿ ದಾಖಲಾತಿಗಳನ್ನು ಕೂಡ ಪರಿಶೀಲನೆ ಮಾಡಿದಾಗ ದಾಖಲಾತಿ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಹಣವನ್ನು ವಶಪಡಿಸಿಕೊಂಡಿದ್ದಾರೆ. ದಾಖಲಾತಿ ತಂದ ನಂತರ ಸೂಕ್ತವಾದ ದಾಖಲಾತಿಗಳನ್ನ ತೋರಿಸಿದ್ರೆ ನಿಮಗೆ ಹಣ ಕೊಡ್ತೀವಿ ಅನ್ನುವಂತ ಒಂದು ಮಾತನ್ನು ಹೇಳಿದ್ದಾರೆ ಅನ್ನುವಂಥದ್ದು ಕೂಡ ಕೇಳಿ ಬರ್ತದೆ. ಒಟ್ಟಿನಲ್ಲಿ ಬಾಗಲಕೋಟೆಯ ಒಂದು ಈ ಜಿಲ್ಲಾದ್ಯಂತ ಎಲ್ಲಾ ಕಡೆಗೂ ಚೆಕ್ ಪೋಸ್ಟ್ಗಳ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ಕೂಡ ಯಾವುದೇ ಒಂದು ವ್ಯವಹಾರಕ್ಕೆ ಹೋಗ್ಬೇಕಂದ್ರು ಸಾಕಷ್ಟು ಈಗಾಗಲೇ ಏನು ಚೆಕ್ ಪೋಸ್ಟ್ ಅಧಿಕಾರಿಗಳ ಫ್ಲೈಯಿಂಗ್ ಸ್ಕ್ವಾಡ್ಗಳು ಕೂಡ ಈ ಒಂದು ಹಣ ಹಿಡಿಯುವಂತದ್ದು ಮಾಡ್ತಾ ಇದ್ದಾರೆ. ಹೀಗಾಗಿ ಸಾರ್ವಜನಿಕರು ಕೂಡ ಬಹಳ ತೊಂದರೆ ಆಗ್ತಾ ಇದೆ ಅಂತ ಇದ್ದಾರೆ. ಆದ್ರೆ ದಾಖಲಾತಿಗಳು ಇರ್ಲಾರ್ದೇನೆ ಯಾವುದೇ ತಗೊಂಡು ಹೋದ್ರು ಕೂಡ ಇವತ್ತಿನ ದಿವಸ ಸೀಸ್ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಪಾಟೀಲ್, ಓಕೆ, ಥ್ಯಾಂಕ್ ಯು ಸಿದ್ದು ಮಾಹಿತಿಗಾಗಿ.